ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುವಂತ ಸಂದರ್ಭಗಳು ಕಂಡು ಬರುತ್ತಾವ ಅಂತೇಳಿ ನಮ್ಮನ್ನ ಕೇಳಿದ್ರು. ಇವತ್ತು ನಾನು 20 ರಿಂದ 25 ವರ್ಷಗಳ ಕಾಲ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಫಾಲೋವರ್ಸ್ ನಾಗಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಇನ್ನೊಂದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾಡಿದಂಥ ಕೆಲಸಗಳು ತಮ್ಮ ರಾಜಕೀಯ ಜೀವನದಲ್ಲಿ ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ ನಾವು ಅವ್ರ ಫಾಲೋವರ್ಸ್ ಆಗಿ ಬೆಂಗಳೂರು ನಲ್ಲಿ ಎಷ್ಟೋ ದಿನ ಅವ್ರ ಜೊತೆಯಲ್ಲಿ ತಿರುಗಾಡಿದ್ದೀನಿ, ದಿಲ್ಲಿಗೆ ಸಹ ಹೋಗಿದ್ದೀನಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ಪಾರ್ಟಿ ಅಧಿಕಾರಕ್ಕೆ ಬಂತು, ಅವರ ಅಧ್ಯಕ್ಷತೆಯಲ್ಲಿ ಬಂತು. ಆದ ಕಾರಣ 2.5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು. ಹಿಂದ ಅಲ್ಪಸಂಖ್ಯಾತರ, ಹಿಂದುಳಿದ ದಲಿತರ ನಾಯಕರು, ಎಲ್ಲರಿಗೂ ಬೇಕಾಗಿರುವಂತ ನಾಯಕರು. ಆದ್ರೆ ನಮ್ಮ ಅಭಿಪ್ರಾಯ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ 2.5 ವರ್ಷ ಆಗಿಂದ ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಿಟ್ಟು ಕೊಡ್ಲಿಕ್ಕೆ ಒಪ್ಪಿದಾರಂತೇಳಿ ಡೆಲ್ಲಿಯಿಂದ ಮತ್ತು ನ್ಯೂಸ್ನಲ್ಲಿ ಕೇಳಿದ್ದೇವೆ ನಾವು. ಆದ ಕಾರಣ ನಮ್ಮ ಅಭಿಪ್ರಾಯ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಬಗ್ಗೆ ಹೇಳಲೇಬೇಕಾಗಿತ್ತು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಾತಿ ಧರ್ಮಗಳಿಲ್ಲ. ಇದರ ತತ್ವ ಸಿದ್ಧಾಂತಗಳು ಏನ್ ಹೇಳ್ತವಪ್ಪ ಅಂದ್ರೆ ಯಾವುದೇ ಜಾತಿ ಧರ್ಮಗಳಿಲ್ಲ, ಎಲ್ಲಾ ಜಾತಿ ಧರ್ಮಗಳ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತೇಳಿ ಹೇಳ್ತಾರೆ. ಆದರೂ ಇಷ್ಟು ದಿನ ತಡೆ ಹಿಡಿದಿದ್ದು ಅಹಿಂದ ಅಲ್ಪಸಂಖ್ಯಾತರ, ಹಿಂದುಳಿದ ದಲಿತರು ಇವತ್ತು ನಾವು ನಮಗೆ ಕೊಡ್ರಿ ಅಂತೇಳಿ ಅಡ್ಡ ಹಚ್ಚಿದಾರಂತೇಳಿ ಈ ಒಂದು ಸುಳ್ಳು ನೆಪ ಮಾಡಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಅಡ್ಡ ಮಾಡುವಂತ ಕೆಲಸ ಯಾರು ದಯವಿಟ್ಟು, ನಾನೊಬ್ಬ ಮುಸ್ಲಿಮ್ಸ್ನಾಗಿ ಹೇಳ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಒಬ್ಬರು ದಲಿತರಿದ್ದಾರೆ, ಅವರು ಸಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಕೆಲಸ ಕಾರ್ಯಗಳು ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮ ಕರ್ನಾಟಕವನ್ನ ಅತಿ ಹೆಚ್ಚಿನ ಕೆಲಸ ಮಾಡಿ ಇವತ್ತು ಒಂದು ಹೊಸ ಕರ್ನಾಟಕವನ್ನ ಮಾಡ್ತಾರಂತೇಳಿ ಎಲ್ಲರ ಅಭಿಪ್ರಾಯ ಸಹ ಇದೆ. ಆದ ಕಾರಣ ನಾಳೆ ಬಕ್ರೀದ್ ಹಬ್ಬ ಇದೆ. ಬಕ್ರೀದ್ ಹಬ್ಬದ ದಿನ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನಿಗಳು ಸಾಕಷ್ಟು ವಿಜಯಪುರ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯನ್ನು ಮಾಡಲಿ ಅಂತೇಳಿ ನಾಳೆ 4 ರಿಂದ 5 ಗಂಟೆಯ ಒಳಗೆ ಕೂಡುವಂತ ಸಂದರ್ಭ ಸಹ ಇದೆ. ಆದ ಕಾರಣ ನಾವು ಇವತ್ತು ಈ ನಮ್ಮ ಅನಿಸಿಕೆಯನ್ನು ನಾವು ಹೇಳಿಕೆ ಬಂದಿದ್ದೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।